ಕ್ಷೇತ್ರದಿಂದ ಕಾಂಗ್ರೆಸ್ ಪಾಳದಲ್ಲಿ ಯಾರು ಅಖಾಡಕ್ಕೆ ಧುಮುಕ್ತಾರೆ ಅನ್ನುವ ಕುತೂಹಲ ಮುಂಚಿನಗಿಂತ ಈಗ ಹೆಚ್ಚಾಗ್ತಾ ಇದೆ. 2 ದಿನಗಳಿಂದ ಆಗ್ತಾ ಇರುವಂಥ ಡೆವಲಪ್ಮೆಂಟ್ ಇದಕ್ಕೆಲ್ಲ ಕಾರಣ ಆಗಿದೆ. ಈಗ ಶಾಸಕ ಪ್ರದೀಪ್ ಈಶ್ವರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಟಿಕೆಟ್ ಸುಳಿವು ಕೊಟ್ಟಂತಹ ಪ್ರದೀಪ್ ಈಶ್ವರ್ ಅವರು ನ್ಯೂಟ್ರಲ್ ಕ್ಯಾಂಡಿಡೇಟ್ಗೆ ಟಿಕೆಟ್ ಆಗಬಹುದು, ಎಡಗೈ ಸಮುದಾಯದ ಅಭ್ಯರ್ಥಿ ಡಿಕ್ಲೇರ್ ಆಗಬಹುದು ಅಂತ, ಅದು ಯಾವಾಗ ಬೇಕಾದರೂ ಅಭ್ಯರ್ಥಿ ಡಿಕ್ಲೇರ್ ಆಗುತ್ತೆ ಅಂತೇಳಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇವತ್ತು ಎನಿ ಟೈಮ್ ಟಿಕೆಟ್ ಡಿಕ್ಲೇರ್ ಆಗ್ಬೋದು ಅನ್ನೋ ಭರವಸೆ ಇದೆ. ಸಾಲ್ವ್ ಆಯ್ತಾ ಸರ್? ಯಾರಿಗೆ? ಕೋಲಾರದು ನನಗೆ ಗೊತ್ತಿರೋ ಪ್ರಕಾರ ಬಹುತೇಕ ಸಾಲ್ವ್ ಆಗಿದೆ. ಅದು CM ಸಾಹೇಬರು DCM ಸಾಹೇಬರು ಹೆಗಲಿಗೆ ಬಿಟ್ಟಿದ್ದಾರೆ ಎಲ್ಲರೂ. ಇದು ಚಿಕ್ಕಬಳ್ಳಾಪುರದಂತೂ ಆಲ್ರೆಡಿ ಕ್ಲಿಯರ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾವಾಗಾದರೂ ಅನೌನ್ಸ್ ಆಗ್ಬೋದು ಸರ್. ನಿನ್ನೆ ಸಭೆಯಲ್ಲಿ ನೀವು ಕೂಡ KH ಮುನಿಯಪ್ಪ ಸಾಹೇಬರು ನಮ್ಮ ಪಾರ್ಟಿಯಲ್ಲಿ ಭಾಳ ದೊಡ್ಡ ಲೀಡ್ರು, ಈ ಕಡೆ MC ಸುಧಾಕರ್ ಸರ್ ದೊಡ್ಡ ಲೀಡ್ರು. ಅವರ ರಾಜಕೀಯ ಇದೇನಿದೆ, ನಮ್ಮ ರಮೇಶ್ ಕುಮಾರ್ ಸಾಹೇಬರು ಎಲ್ಲ ಮೋಸ್ಟ್ಲಿ ನನ್ನ ಸ್ಟ್ರಾಂಗ್ ಬಿಲೀಫ್ ನನಗೆ ಅನ್ನಿಸ್ತಿರೋದು ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಕ್ಯಾಂಡಿಡೇಟ್ಗೆ ಟಿಕೆಟ್ ಆಗ್ಬೋದು ಅಂತ ಭಾವಿಸಿದ್ದೀನಿ. ಎರಡು ಬಣಗಳಿಗೂ ಬಿಟ್ಟು ಅನಿಸ್ಬೋದು. ನನ್ನ ಸ್ಟ್ರಾಂಗ್ ಬಿಲೀಫು, ಇದು ಡಿಸ್ಕಷನಲ್ಲಿ ಬಂದಿದ್ದಲ್ಲ, ನನ್ನ ಸ್ಟ್ರಾಂಗ್ ಬಿಲೀಫು, ನನ್ನ ಪೊಲಿಟಿಕಲ್ ಅನಾಲಿಸಿಸಲ್ಲಿ ಮಾತಾಡ್ತಿದ್ದೀನಿ, ಬಟ್ ಇಂಟರ್ನಲ್ ಡಿಸ್ಕಷನ್ ಅಲ್ಲ. ಮೋಸ್ಟ್ಲಿ ಒಂದು ಮತ್ತೊಂದು ನೋಟಿಸ್ ನೀಡಿದೆ IT ಇಲಾಖೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 1823 ಕೋಟಿ ರೂಪಾಯಿ ತೆರಿಗೆ ಪಾವತಿ ಮಾಡುವಂತೆ IT ನೋಟಿಸ್ ನೀಡಿರೋದು. 10 ವರ್ಷದ ಆದಾಯದ ಕುರಿತು ಕಾಂಗ್ರೆಸ್ಗೆ IT ನೋಟಿಸ್ ನೀಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕಾಂಗ್ರೆಸ್ ಖಾತೆಯಲ್ಲಿದ್ದ 135 ಕೋಟಿ ಫ್ರೀಸ್ ಬೆನ್ನಲ್ಲೇ ನೋಟಿಸ್ ಇಶ್ಯೂ ಆಗಿದೆ IT ಇಲಾಖೆಯಿಂದ. IT ನೋಟಿಸ್ ಅನ್ನ ಪ್ರಶ್ನೆ ಮಾಡಿದ್ದ ಕಾಂಗ್ರೆಸ್ಗೆ ದೆಹಲಿ ಹೈಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಕಾಂಗ್ರೆಸ್ ಅರ್ಜಿಯನ್ನ ತಳ್ಳಿ ಹಾಕಿದೆ ದೆಹಲಿ ಹೈಕೋರ್ಟ್ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಕಾಂಗ್ರೆಸ್ಗೆ ಮತ್ತೊಂದು ನೋಟಿಸ್ ಜಾರಿಯಾಗಿದೆ IT ಇಲಾಖೆಯಿಂದ. ಸೀತಾರಾಮ್ ಕೇಸರಿ ಅಧ್ಯಕ್ಷರಾಗಿದ್ದಾಗಲೇ ತೆರಿಗೆ ಕಟ್ಟಿಲ್ಲ, ಆ ತೆರಿಗೆ ಕಟ್ಟುವಂತೆ ಕಾಂಗ್ರೆಸ್ಗೆ IT ಇಲಾಖೆ ನೋಟಿಸ್ ಕೊಟ್ಟಿದೆ. ಇದೇ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಕಾಂಗ್ರೆಸ್ ಪಾಳೆಯದವರು. ಬಟ್ ಈಗ ಅಲ್ಲೂ ಕೂಡ ಹಿನ್ನಡೆಯಾಗಿದೆ. ಆ ನೋಟಿಸ್ ಅನ್ನ ಪ್ರಶ್ನೆ ಮಾಡಿರುವ ಕಾಂಗ್ರೆಸ್ಗೆ ಹೈಕೋರ್ಟ್ನಲ್ಲೂ ಹಿನ್ನಡೆ ಆಗ್ತಾ ಇದ್ದಂತೆ ಮತ್ತೆ ಈಗ IT ಇಲಾಖೆಯಿಂದ ಮತ್ತೊಂದು ಸುತ್ತಿನ ನೋಟಿಸ್ ಇಶ್ಯೂ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಟೇಶ್, ಹೈಕೋರ್ಟ್ನಲ್ಲೂ ಕಾಂಗ್ರೆಸ್ಗೆ ಹಿನ್ನಡೆ, ಅದರ ಬೆನ್ನಿಗೆ ಮತ್ತೊಂದು ಶಾಕ್. ಕಾರಣ IT ಇಲಾಖೆಯಿಂದ ಮತ್ತೊಂದು ನೋಟಿಸ್ ಇಶ್ಯೂ ಆಗಿದೆ. ಈ ಬೆಳವಣಿಗೆ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಶ್ರುತಿ, ಖಂಡಿತ ಏನು ಕಳೆದ 2 ದಿನಗಳ ಹಿಂದೆ ಅಷ್ಟೇ ಏನು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನೋಟಿಸನ್ನು IT ಇಲಾಖೆ ಕೊಟ್ಟಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಏನು ಸಾಕಷ್ಟು ವಿಚಾರವಾಗಿ ಕಾಂಗ್ರೆಸ್ BJPಯಿಂದ ತನ್ನ BJP ವಿರುದ್ಧ ಮಾತನಾಡ್ತಾ ಇತ್ತು. ಇಂದು ಕೂಡ IT ಇಲಾಖೆಯ ನೋಟಿಸ್ ಬೆನ್ನಲ್ಲೇ ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸುತ್ತೆ. ಆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳನ್ನು BJP ವಿರುದ್ಧ ಮಾತನಾಡುವಂತಹ ಕೆಲಸವನ್ನು ಮಾಡುತ್ತೆ. ಈಗಾಗಲೇ ಏನು ಹೈಕೋರ್ಟ್ನಲ್ಲಿ 1800 ಕೋಟಿ ಏನು ತೆರಿಗೆಯನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು. ಕಳೆದ 2017ರಿಂದ 21ರ ತನಕ ಅಂದರೆ 4 ವರ್ಷಗಳ ಕಾಲ IT ಇಲಾಖೆಗೆ ಸಂಬಂಧಪಟ್ಟಂತೆ 1800 ಕೋಟಿಯನ್ನು ಬಾಕಿ ಉಳಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳ ಹಿಂದೆಯಷ್ಟೇ IT ಇಲಾಖೆ ಕಾಂಗ್ರೆಸ್ ಪಕ್ಷಕ್ಕೆ ನೋಟಿಸನ್ನು ಕೊಡುತ್ತೆ. ಆ ನೋಟಿಸ್ ಕೋರ್ಟ್ ಮೆಟ್ಟಿಲಿರುತ್ತೆ. ಕೋರ್ಟ್ನಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಒಂದು ಆದೇಶ ಕೂಡ ಬರುತ್ತೆ. ಆ ಆದೇಶದ ಬೆನ್ನಲ್ಲೇ ಇಂದು ಡಿಮ್ಯಾಂಡ್ ನೋಟಿಸನ್ನು ಜಾರಿ ಮಾಡುವ ಮೂಲಕ ಮತ್ತೊಂದು ಸಂಕಷ್ಟ ಈಗ ಕಾಂಗ್ರೆಸ್ಗೆ ಎದುರಾಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಅಜಯ್ ಮಾಕೆನ್ ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ಇಂದು ನಡೆಸಿರ್ತಕ್ಕಂಥದ್ದು. ಅಂದರೆ ಚುನಾವಣೆಯ ಹಿನ್ನೆಲೆ ಈಗಾಗಲೇ ನಾವು ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದೀವಿ. ಪಕ್ಷಕ್ಕೆ ಯಾವುದೇ ರೀತಿಯಾದ ಹಣಕಾಸು ಕೂಡ ನಮಗೆ ಸಿಗದೇ ಇರುವ ರೀತಿ BJP ತನ್ನ ET-ID ಅಸ್ತ್ರವನ್ನು ನಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದೆ ಎನ್ನುವಂತಹ ಆರೋಪವನ್ನು ಕೂಡ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಅಜಯ್ ಮಾಕನ್ ಹಾಗೆಯೇ ಜಯರಾಮ್ ರಮೇಶ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ 2017ರಿಂದ 18 ಹಾಗೂ 4 ವರ್ಷಗಳ ಕಾಲ ಇವರ ಏನು ಕಟ್ಟದೇ ಇರತಕ್ಕಂತಹ ಏನು ತೆರಿಗೆಯನ್ನು ಕಟ್ಟಬೇಕು ಅನ್ನುವ ನಿಟ್ಟಿನಲ್ಲಿ ಇಲಾಖೆಯಿಂದ ನೋಟಿಸನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು.